ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಚಾನೆಲ್ಗೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಈ ಚಾನೆಲ್ನಲ್ಲಿ ನಾವು ಸರ್ಕಾರದ ಪ್ರಮುಖ ಯೋಜನೆಗಳ ಬಗ್ಗೆ ನಿಖರ ಹಾಗೂ ತಾಜಾ ಮಾಹಿತಿಯನ್ನು ನೀಡುತ್ತೇವೆ. ಗೃಹಲಕ್ಷ್ಮಿ ಯೋಜನೆಯ 26ನೇ ಮತ್ತು 27ನೇ ಕಂತಿನ ಹಣ ಯಾವಾಗ ಬರುತ್ತದೆ? ಯುವನಿಧಿ ಯೋಜನೆಯ ಹಣ ಬಿಡುಗಡೆ ಯಾವಾಗ ಆಗುತ್ತದೆ? ಪೆನ್ಷನ್ ಪೆಂಡಿಂಗ್ ಹಣ ಯಾವಾಗ ಜಮೆ ಆಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನು ಇಲ್ಲಿ ಪಡೆಯಬಹುದು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆದು ಒಂದು ಹೊಸ ಅಪ್ಡೇಟ್ ಬಂದಿದೆ. 27ನೇ ಕಂತಿನ ಹಣದ ಬಗ್ಗೆ ಆಗಿರ್ಬೋದು ಅಥವಾ 26ನೇ ಕಂತಿನ ಹಣದ ಬಗ್ಗೆ ಆಗಿರ್ಬೋದು, ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಇವಾಗ ಬಂದಿರೋದು 26ನೇ ಕಂತಿನ ಹಣನ ಅಥವಾ 27ನೇ ಕಂತಿನ ಹಣನ ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ. ಹಾಗೆ ಯುವನಿಧಿ ಯೋಜನೆದಂತೂ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಇರಲಿಲ್ಲ. ಇವಾಗ ಅದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಯುವನಿಧಿ ಯೋಜನೆದು ಹಣ ಯಾವಾಗ ಬರುತ್ತೆ ಏನು ಅನ್ಬಿಟ್ಟು. ಹಾಗೆ ಪೆನ್ಷನ್ ಸ್ಕೀಮ್ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈಗ ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಹಣ ಬಂದಿದೆ. ಸೊ ಹಾಗಾಗಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಇವಾಗ ಬಂದಿರೋದು ಯಾವ ಕಂತಿನ ಹಣ, 26ನೇ ಕಂತಿನ ಹಣನ ಅಥವಾ 27ನೇ ಕಂತಿನ ಹಣನ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ 26ನೇ ಕಂತಿನ 3ನೇ ಹಂತದ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಒಂದು 3-4 ದಿನ ಬಿಟ್ಟು 27ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾರಿಗೆಲ್ಲ 26ನೇ ಕಂತಿನ ಹಣ ಬಂದಿರ್ಲಿಲ್ಲ ಅವರಿಗೆ 3ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಹಾಕೊಂತ ಬಂದ್ರು 26ನೇ ಕಂತಿನ ಹಣ. ಮೊದಲನೇ ಹಂತ ಹಾಗೆ ಮೊದಲನೇ ಹಂತದಲ್ಲಂತೂ ತುಂಬಾ ಸ್ಪೀಡ್ ಆಗಿ ಹಾಕ್ತಾ ಇದ್ರು. 2ನೇ ಹಂತದಲ್ಲಿ ಸ್ವಲ್ಪ ಸ್ಲೋ ಮಾಡಿದ್ರು. ತುಂಬಾ ದಿನ ಗ್ಯಾಪ್ ಕೊಟ್ಮೇಲೆ 3ನೇ ಹಂತದ ಹಣ ರಿಲೀಸ್ ಮಾಡಿದ್ರು. ನಂಗೂ ಕೂಡ ನೀವು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ನಮ್ಗೆ 26ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ 3ನೇ ಹಂತದ ಹಣ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಮಾಡಿದ್ರಿಂದ ಯಾರಿಗೆಲ್ಲ 26ನೇ ಕಂತಿನ ಹಣ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬರ್ತದೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ 26ನೇ ಕಂತಿನ ಹಣ ಬಂದಿದ್ಯಾ ಅಂತ. ಹಾಗೆ ಸ್ವಲ್ಪ ಜನಕ್ಕೆ ಟೆಕ್ನಿಕಲ್ ಇಶ್ಯೂ ಇಂದ 25ನೇ ಕಂತಿನ ಹಣ ಬಂದಿರ್ಲಿಲ್ಲ ಅಂತವ್ರಿಗೆ 25ನೇ ಕಂತಿನ ಹಣ 26 ಒಟ್ಟಿಗೆ ಹಾಕಿದೀವಿ. ಒಟ್ಟಿಗೆ 4,000 ರೂಪಾಯಿ ಬಂದಿರಲ್ಲ. ಫಸ್ಟಿಗೆ 25ನೇ ಕಂತಿನ ಹಣ ಹಾಕಿರ್ತಾರೆ. ಆಮೇಲೆ ಒಂದ್ 2-3 ದಿನ ಗ್ಯಾಪ್ ಅಲ್ಲಿ 26ನೇ ಕಂತಿನ ಹಣ, ಒಟ್ಟು ಟೋಟಲ್ 4,000 ರೂಪಾಯಿಗೂ ಕೂಡ ಯಾರಿಗೆಲ್ಲ 25ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಕ್ಲಿಯರ್ ಮಾಡಿದೀವಿ ಅಂತ ಹೇಳಿದ್ದಾರೆ. ನೀವು ಕಮೆಂಟ್ ಮಾಡಿ ನಂಗೆ 26ನೇ ಕಂತಿನ ಹಣ ನಿಮ್ಗೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆಯಾ? ಅಕಸ್ಮಾತ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗತ್ತೆ. ನೆಕ್ಸ್ಟ್ 27ನೇ ಕಂತಿನ ಹಣ. 27ನೇ ಕಂತಿನ ಹಣ ಆಗದೆ ನಿಜವಾಗ್ಲೂ ರಿಲೀಸ್ ಆಗಿದೆಯಾ ಇಲ್ವಾ ಅಂತ ಕೇಳೋದಾದ್ರೆ 100% 27ನೇ ಕಂತಿನ ಹಣ ರಿಲೀಸ್ ಆಗಿದೆ. ಸಾಕಷ್ಟು ಜನಕ್ಕೆ ಹಣ ಜಮೆ ಕೂಡ ಆಗ್ತಾ ಇದೆ. ಇವಾಗ ಲಿಸ್ಟ್ ನ ಕೂಡ ಕೊಟ್ಟಿದ್ದಾರೆ. ನಿಮ್ಗೂ ಕೂಡ ಗೊತ್ತಿದೆ, ಯಾವುದೇ ಗೃಹಲಕ್ಷ್ಮಿ ಹಣ ಅದು ರೀಸೆಂಟ್ ಆಗಿ ಒಂದು 3-4 ಕಂತಿನ ಹಣದಿಂದ ಯಾವಾಗ್ಲೇ ಹಣ ರಿಲೀಸ್ ಆದ್ರೂ ಕೂಡ ಒಟ್ಟಿಗೆ ಹಾಕಲ್ಲ. ಅದನ್ನ 3 ಹಂತಗಳಲ್ಲಿ ಡಿವೈಡ್ ಮಾಡ್ತಾ ಬರ್ತಾರೆ ಡಿಸ್ಟ್ರಿಕ್ಟ್ ವೈಸು. ಸೊ ಹಾಗಾಗಿ 3 ಹಂತಗಳಲ್ಲಿ ಹಣ ರಿಲೀಸ್ ಆಗೋದ್ರಿಂದ ಕೆಲವರಿಗೆ ಬೇಗ ಬಂದಿರುತ್ತೆ, ಕೆಲವರಿಗೆ ಲೇಟ್ ಆಗಿ ಬಂದಿರುತ್ತೆ ಅಷ್ಟೇ. ಸೊ ಈ ಸತಿ ಲಿಸ್ಟ್ ನ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಹಾಕ್ತಿವಿ, 2ನೇ ಹಂತದಲ್ಲಿ ಯಾವ್ಯಾವೆಲ್ಲ ಜಿಲ್ಲೆಗೆ ಹಾಕ್ತಿವಿ ಅಂತ. ಸೊ ಇವಾಗ ಯಾವ್ಯಾವ ಜಿಲ್ಲೆ ಅಂತ ಕೂಡ ತಿಳಿಸ್ತೀನಿ. ಸೊ ನೀವು ಕೂಡ ಯಾವ ಜಿಲ್ಲೆಯವರು ವಿಡಿಯೋ ನೋಡ್ತಿರೋರು ಅಂತ ನಂಗೆ ಕಮೆಂಟ್ ಮಾಡಿ. ಈಗ 27ನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬರ್ತಿದೆ ಅಂತ ಹೇಳ್ತೀನಿ. ನಿಮ್ಗೆ ಲಿಸ್ಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರಿಗೆಲ್ಲ 27ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಹಣ ರಿಲೀಸ್ ಆಗುತ್ತೆ ಅಂತ. ಮೊದಲನೇದಾಗಿ ಬೆಂಗಳೂರು ನಗರ ಹಾಗೆ ಗ್ರಾಮೀಣ ಪ್ರದೇಶಗಳಿಗೆ ಮೊದಲನೇ ಹಂತದಲ್ಲಿ ಬರುತ್ತೆ. ಹಾಗೆ ಬೇರೆ ಬೇರೆ ಯಾವ್ಯಾವ ಜಿಲ್ಲೆಗೆಲ್ಲ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಮೈಸೂರು, ದಾವಣಗೆರೆ, ರಾಮನಗರ, ಹಾಗೆ ಚನ್ನಪಟ್ಟಣ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಬೀದರು, ಕೋಲಾರ, ಹಾಗೆ ಬಾಗಲಕೋಟೆ, ಗದಗು, ಬೆಳಗಾವಿ, ಕೊಪ್ಪಳ, ಹಾಗೆ ಕಲಬುರ್ಗಿ, ಉಡುಪಿ, ಬಳ್ಳಾರಿ, ಹಾಗೆ ರಾಯಚೂರು. ಇದಿಷ್ಟು ಡಿಸ್ಟ್ರಿಕ್ಟ್ ಗಳಿಗೆ ನಿಮ್ಗೆ ಮೊದಲನೇ ಹಂತದಲ್ಲಿ ಹಣ ರಿಲೀಸ್ ಮಾಡ್ತಾರೆ. ಇನ್ನೊಂದ್ಸತಿ ತಿಳಿಸ್ತೀನಿ, ಲಿಸ್ಟ್ ನ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಏನೇ ಇದೆ ನೀವು ಕೂಡ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಮೊದಲನೇದಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ದಾವಣಗೆರೆ, ರಾಮನಗರ, ಹಾಗೆ ಚನ್ನಪಟ್ಟಣ, ಚಿತ್ರದುರ್ಗ,
ನೆಕ್ಸ್ಟ್ ತುಮಕೂರು, ಮಂಡ್ಯ, ಬೀದರು, ಹಾಗೆ ಕೋಲಾರ, ಬಾಗಲಕೋಟೆ, ಗದಗು, ಬೆಳಗಾವಿ, ಕೊಪ್ಪಳ, ಹಾಗೆ ಕಲಬುರಗಿ, ಉಡುಪಿ, ಬಳ್ಳಾರಿ ಹಾಗೆ ರಾಯಚೂರು. ಇದಿಷ್ಟು ಜಿಲ್ಲೆಗಳಿಗೆ 27ನೇ ಕಂತಿನ ಹಣದ ಮೊದಲನೇ ಹಂತದ ಹಣ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಹಂತದಲ್ಲಿ ಮಿಕ್ಕಿದ್ದ ಜಿಲ್ಲೆಗಳಿಗೂ ಕೂಡ ರಿಲೀಸ್ ಆಗುತ್ತೆ. ಅದನ್ನ ಕೂಡ ಲಿಸ್ಟ್ ಕಳಿಸಿದ್ದಾರೆ. ಯಾರಿಗೆಲ್ಲ ಎರಡನೇ ಹಂತದ ಹಣ ಹಾಗೆ ಮೂರನೇ ಹಂತದ ಹಣ ಯಾವ್ಯಾವೆಲ್ಲ ಜಿಲ್ಲೆಗೆ ಹಾಕ್ತೀವಿ ಅಂತ. ಎರಡನೇ ಹಂತದ ಹಣ ಯಾವೆಲ್ಲ ಜಿಲ್ಲೆಗೆ ಬರುತ್ತೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಗೆ, ಹಾಗೆ ಹಾಸನ್ನು, ಹಾವೇರಿ. ಎರಡನೇ ಹಂತದ ಹಣ ಯಾವ ಜಿಲ್ಲೆಗೆಲ್ಲ ಬರ್ತಾ ಇದೆ 27ನೇ ಕಂತಿದ್ದು ಅಂತ ತಿಳಿಸ್ತೀವಿ. ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆ, ಹಾಸನ್ನು, ಹಾವೇರಿ, ಚಿಕ್ಕಮಗಳೂರು, ನೆಕ್ಸ್ಟ್ ವಿಜಯನಗರ, ದಕ್ಷಿಣ ಕನ್ನಡ, ಕೊಡಗು. ಸೊ ಈ ಜಿಲ್ಲೆಗಳಿಗೆ ಸ್ವಲ್ಪ ಲೇಟ್ ಆಗಂದ್ರೆ ಲೇಟಾಗಿ ಅಂತಂದ್ರೆ ತುಂಬಾ ಲೇಟ್ ಆಗಲ್ಲ. ಎರಡನೇ ಹಂತದ ಹಣ ರಿಲೀಸ್ ಆದಾಗ ಈ ಎಲ್ಲ ಜಿಲ್ಲೆಗೆ ಹಣ ಬರುತ್ತೆ ಅಂತ ನಮ್ಗೆ ತಿಳಿಸಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ ಯಾರಿಗೆಲ್ಲ 27ನೇ ಕಂತಿನ ಹಣ ಮೊದಲನೇ ಜಿಲ್ಲೆಗಳಿಗೆ ಏನ್ ಹೇಳಿದೆ, ನಿಮ್ಗೆಲ್ಲ ಹಣ ಬಂದಿದ್ಯಾ, ಬಂದಿದ್ರೆ ಯಾವಾಗ ಬಂತು, ಹಾಗೆ ಯಾವ ಡಿಸ್ಟ್ರಿಕ್ಟ್ ನೀವು ಅಂತ ಕೂಡ ಕಮೆಂಟ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಇವಾಗ ಯುಗಾದಿ ಹಬ್ಬ ಬರ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನಕ್ಕೆ ಹಾಕ್ತಿದೀವಿ ಅಂದ್ಬಿಟ್ಟು ನಮ್ಗೆ ಮಾಹಿತಿ ಬಂದಿರುವಂತದ್ದು. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ 27ನೇ ಕಂತಿನ ಹಣ ನಿಮ್ಗೆಲ್ಲ ಬಂದಿದೆ ಅಂದ್ರೆ. ಹಾಗೆ ಇನ್ನೂ ಕೂಡ 3-4 ಹಂತದ ಹಣ ಪೆಂಡಿಂಗ್ ಇದೆ. ಹಾಗೆ ಲಾಸ್ಟ್ ಇಯರ್ದು ಫೆಬ್ರವರಿ ಮಾರ್ಚ್ದು ಹಣ ಮಿಸ್ ಆಗಿದೆ, ಹಣ ಆಗಿಲ್ಲ ಅಂದ್ಬಿಟ್ಟು ಸರ್ಕಾರದವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಅವರಾಗಿರ್ಬೋದು ಇಬ್ರು ಒಪ್ಕೊಂಡ್ರು. ಬಟ್ ಯಾವಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ರು ಕೂಡ ಇದನ್ನ CM ಮಾತಾಡ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ತಾರೆ ಅಂತಾರೆ. ಬಟ್ ಇದುವರೆಗೂ ಕೂಡ ಯಾವುದೇ ಅಪ್ಡೇಟ್ ಬಂದಿಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಮಿಸ್ ಆಗಿರೋದು ಒಪ್ಕೊಂಡಿದ್ದಾರೆ, ಅಂದ್ರೆ ಅತಿ ಶೀಘ್ರದಲ್ಲೇ ಆಗ್ತೀವಿ ಅಂದ್ಬಿಟ್ಟು ಅವಾಗ ಹೇಳಿದ್ರು. ಬಟ್ ಅದಾದ್ಮೇಲೆ ಅದ್ರ ಬಗ್ಗೆ ಯಾವುದೇ ರೀತಿ ಸುದ್ದಿನೇ ಇಲ್ಲ. ಯಾವಾಗ ಆಗ್ತಾರೋ ಇಲ್ಲೋ, ಆಮೇಲೆ ಅದನ್ನು ಮರೆಸ್ತಾರ ಏನೋ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ 27ನೇ ಹಂತದ ಕಂತಿನ ಹಣ ಯುಗಾದಿ ಹಬ್ಬಕ್ಕೆ ಅಂತೂ ಇಂತೂ ರಿಲೀಸ್ ಆಯ್ತು. ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬ ಸ್ಪೆಷಲು. ನಮ್ಗೆಲ್ಲ ವರ್ಷದ ಮೊದಲನೇ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿ ಹಣ ಕೂಡ ಬಂದಿರೋದ್ರಿಂದ ಇನ್ನೂ ಡಬಲ್ ಸ್ಪೆಷಲ್ ಅಂತಾನೆ ಅನ್ಸುತ್ತೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಇದೆ ಹೇಳೋದಾದ್ರೆ ಸಾಕಷ್ಟು ಜನ ಅಂದ್ರೆ ಕೆಲವೊಬ್ರು ನಂಗೆ ಕಮೆಂಟ್ ಮಾಡಿದ್ರಿ, ನಂಗೆ 3-4 ಕಂತಿನ ಹಣದಿಂದನೇ ಬರ್ತಿಲ್ಲ ಮೇಡಮ್, ನಮ್ಗೆಲ್ಲ ಯಾವಾಗ ಬರುತ್ತೆ ಅಂತ. ದಯವಿಟ್ಟು ನಿಮ್ಗೆ 3-4 ಕಂತಿನ ಹಣ ಬಂದಿಲ್ಲ ಅಂದ್ರೆ ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ನ ಚೆಕ್ ಮಾಡಿಸಿ. ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದ್ರೆ ಅಥವಾ BPL ಇಂದ APL ಗೆ ವರ್ಗಾವಣೆ ಆಗಿದ್ರೆ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಎಲ್ಲ ಆಗಿದ್ರೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗೆ APL ಕನ್ವರ್ಟ್ ಆಗಿದ್ರು ಕೂಡ ಇಲ್ಲ, ನಿಮ್ಗೆ ನಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಥವಾ ಯಾವುದೇ ರೀತಿ ಸ್ವಂತ ಮನೆ ಇಲ್ಲ, ಈ ತರ ಇದ್ರು ಕೂಡ APL ಗೆ ಕನ್ವರ್ಟ್ ಆಗಿದೆ ಅಂದ್ರೆ ನೀವು ನಿಮ್ಮ ಹತ್ತಿರದ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ನೀವು ಚೆಕ್ ಮಾಡಬೇಕಾಗತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ತರ ನಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಥವಾ ನಮ್ದು APL ಗೆ ಕನ್ವರ್ಟ್ ಆಗಿದೆ ಅಂತ ಹೇಳಿ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೆ ಪ್ಯಾನ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಇದೆಲ್ಲ ತಗೊಂಡೋದ್ರೆ ನಿಮ್ಗೆ ಚೆಕ್ ಮಾಡಿ ಹೇಳ್ತಾರೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ, ಏನು ನಿಮ್ ಕಡೆಯಿಂದ ಏನಾರ ತೊಂದರೆನಾ ಅಥವಾ KYC ಆಗಿಲ್ವಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಲ್ಲ ಅಥವಾ ಕೆಲವೊಬ್ರದ್ದು ಇನ್ನೂ ಏನಾಗ್ತಿರುತ್ತೆ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲೇ ಒಂದ್ ಹೆಸರಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೇ ಬೇರೆ ಹೆಸರಿರುತ್ತೆ. ಸೊ ಈ ತರ ಡಿಫ್ರೆನ್ಸ್ ಇದ್ರೂ ಕೂಡ ಹಣ ಹಾಕಕ್ಕಾಗಲ್ಲ. ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ. ಮಿಸ್ ಮ್ಯಾಚ್ ಆದ್ರೂ ಕೂಡ ಹಣ ಹಾಕಕ್ಕಾಗಲ್ಲ. ಯಾಕಂದ್ರೆ ಇದು DBT ಮುಖಾಂತರ ಆಟೋಮೆಟಿಕ್ ಆಗಿ ಹಣ ವರ್ಗಾವಣೆ ಆಗೋದ್ರಿಂದ ನಿಮ್ದು ಈ ತರ ಮಿಸ್ ಮ್ಯಾಚ್ ಇದ್ದಾಗ ರೇಷನ್ ಕಾರ್ಡ್ ಅಲ್ಲೇ ಬೇರೆ ಹೆಸರು, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೇ ಬೇರೆ ಹೆಸರು ಇದ್ರೆ DBT ಮುಖಾಂತರ ಹಾಕಕ್ಕಾಗಲ್ಲ, ಅವಾಗ ಟೆಕ್ನಿಕಲ್ ಇಶ್ಯೂ ಬಂದೇ ಬರುತ್ತೆ. ಸೊ ಹಾಗಾಗಿ ಇದೆಲ್ಲದು ನಿಮ್ದು ಸರಿ ಇದೆಯಾ ಅಥವಾ ನಿಮ್ದು ಏನಾರು KYC ಮಾಡಿಸ್ಕೊಂಡಿಲ್ವಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಲಿಂಕ್ ಮಾಡಿಲ್ಲ ಅಂದ್ರೆ ಲಿಂಕ್ ಮಾಡಿಸ್ಕೊಳ್ಳಿ. KYC ಮಾಡಿಸಿಲ್ಲ ಅಂದ್ರೆ KYC ಮಾಡಿಸಿ. ಮಾರ್ಚ್ 31 ವರೆಗೂ ಕೂಡ ಅವಕಾಶ ಇದೆ KYC ಮಾಡ್ಸಕ್ಕೆ. ರೇಷನ್ ಡಿಪೋಗೆ ಹೋದ್ರೆ ನಿಮ್ಗೆ ರೇಷನ್ ಕಾರ್ಡು ಯಾರ್ದು KYC ಆಗ್ಬೇಕು ಅವ್ರ ಆಧಾರ್ ಕಾರ್ಡ್ ತಗೊಂಡೋದ್ರೆ ನಿಮ್ಗೆ ರೇಷನ್ ಡಿಪೋಗಳಲ್ಲೇನೆ KYC ಮಾಡ್ಕೊಡ್ತಾರೆ. ಸೊ ಅದ್ ಮಾಡ್ಸಿಲ್ಲ ಅಂದ್ರೆ ಮಾಡಿಸಿ. ಸೊ ಇದೆಲ್ಲ ರೀಸನ್ಸ್ ಇರುತ್ತೆ. ಬಂದಿಲ್ಲ ಅಂದ ತಕ್ಷಣ ನೀವು ಬಂದಿಲ್ಲ ಅಂದ್ರೆ ಆಗೋದಿಲ್ಲ. ಏನಕ್ಕೆ ಬಂದಿಲ್ಲ, ನಿಮ್ ಕಡೆಯಿಂದ ತೊಂದರೆನಾ ಅಥವಾ ಸರ್ಕಾರದ ಕಡೆಯಿಂದಾನೆ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿಲ್ಲ ಅಂತಂದ್ರೆ ನಿಮ್ಗೆ 1 ತಿಂಗಳು 2 ತಿಂಗಳು ಲೇಟ್ ಆದ್ರೂ ಕೂಡ ಬಂದೇ ಬರುತ್ತೆ. ಬಟ್ ನಿಮ್ ಕಡೆಯಿಂದ ತೊಂದರೆ ಇದ್ದಾಗ ಬರೋದಿಲ್ಲ ಹಣ, ನೀವು ಸರಿ ಮಾಡ್ಕೊಂಡ್ಮೇಲೆ ಬರೋದು. ಸೊ ಹಾಗಾಗಿ ಚೆಕ್ ಮಾಡಿಸಿ ಬಂದಿಲ್ಲ ಅಂತಂದ್ರೆ.
ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಗೃಹಲಕ್ಷ್ಮಿ ಸ್ಟೇಟಸ್ನ ಅಂತ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಂತಿನ ಹಣ ಬಂದಿದೆ ನಿಮಗೆ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ದಿನ ಯಾವ ಕಂತಿನ ಹಣ ಬಂದಿದೆ ಪ್ರತಿಯೊಂದೂ ಕೂಡ ಗೊತ್ತಾಗುತ್ತೆ. ಅಥವಾ ಹಣ ಬಂದಿಲ್ಲ ಅಂದರೆ ಪುಷ್ ಟು DBT ಅಂತ ಬಂದಿರುತ್ತೆ, ಆ ಥರ ಬಂದಿದೆ ಅಂದರೆ ಹಣ ಬಂದೇ ಬರುತ್ತೆ ಅಂತ. ಒಂದೆರಡು ದಿನ ಲೇಟಾಗಿ ಬಂದ್ರೂ ಹಣ ಬರುತ್ತೆ. ಅಥವಾ ಬೇರೆ ಏನಾರ ಕ್ಯಾನ್ಸಲೇಷನ್ ಆ ಥರ ಆಗಿದೆ ಅಂತಂದರೆ ನಿಮಗೆ ಹಣ ಬರಲ್ಲ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಗೃಹಲಕ್ಷ್ಮಿ ಹಣ ಯಜಮಾನಿ ಏನಾರ ಅಕಸ್ಮಾತ್ ತೀರ್ಕೊಂಡಿದ್ರು ಅಂದರೆ ಅವ್ರ ಹೆಸರು ಡಿಲೀಟ್ ಮಾಡಿಸಿ ನೀವು ಹೊಸಬ್ರದ್ದು ಆ್ಯಡ್ ಮಾಡಿಸ್ಬೇಕು ಅಂತಿದ್ದೀರಾ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಕೊಡ್ತಾ ಇದ್ದಾರೆ. ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ APL, BPL, ಅಂತ್ಯೋದಯ 3 ರೇಷನ್ ಕಾರ್ಡ್ಗಳು ಕರೆಕ್ಷನ್ ಆಗಿರ್ಬೋದು. ಅಥವಾ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ನೀವು ಹೊಸ BPL ಕಾರ್ಡ್ಗೂ ಅಪ್ಲೈ ಮಾಡ್ಬೋದು. ಅಥವಾ ನೀವೇನಾರ ಹೊಸದಾಗಿ ಮದುವೆ ಆಗಿದ್ದೀರಾ ಅಂದರೆ ನೀವುಗಳಿಗೂ ಕೂಡ BPL ಕಾರ್ಡ್ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಹಾಗೆ ನಾನು ಆಗಲೇ ಹೇಳಿದಂಗೆ EKYC ಮಾಡಿಸಿಲ್ಲ ಅಂದರೆ EKYC ಮಾಡ್ಸೋಕ್ಕೂ ಕೂಡ ಅವಕಾಶ ಇದೆ. ಇದೆಲ್ಲದಕ್ಕೂ ಅವಕಾಶ ಬಂದು ಈ ಮಾರ್ಚ್ 31 ಮಾತ್ರ ಇರೋದು. ಸೊ ಮತ್ತೆ ಏಪ್ರಿಲಲ್ಲಿ ಇದು ಆಪ್ಷನ್ಸ್ ಕೊಡ್ತಾರಾ ಇಲ್ವಾ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಏನೇ ಕರೆಕ್ಷನ್ ಇದ್ರೂ ಕೂಡ ಮಾಡಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಏನಾರ ಇದ್ರೆ ಮಾಡಿಸಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಯಾರು ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳಕ್ಕೆ ಹೇಳಿ. ನೆಕ್ಸ್ಟ್ ಯಾರೆಲ್ಲ ಪೆನ್ಷನ್ ಹಣ ತಗೊಂತಿರ್ತೀರಾ ನಿಮಗೂ ಕೂಡ ಅಪ್ಡೇಟ್ ಬಂದಿದೆ. ಈ ವಿಡೋ ಪೆನ್ಷನ್ ಸ್ಕೀಮ್ ಏನಿದೆ ಅದು ಸ್ವಲ್ಪ ಲೇಟಾಗಿ ಬಂತು. ಪೆನ್ಷನ್ ಹಣ ನಿಮಗೆ ಈ ತಿಂಗಳು ಬಂದಿರಲಿಲ್ಲ ಅಲ್ಲ. ಸೊ ಇವಾಗ ನಿಮಗೆ ಈ ತಿಂಗಳು ವಿಡೋ ಪೆನ್ಷನ್ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ನಿಮಗೆ ಪೆನ್ಷನ್ಗೆ ಅಂತಾನೆ DBT ಸ್ಟೇಟಸ್ ಚೆಕ್ ಮಾಡ್ಕೊಳಕ್ಕೆ ಆ್ಯಪ್ ಇದೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ಪೆನ್ಷನ್ ಹಣ ಯಾವಾಗ ಬರುತ್ತೆ, ನೀವು ಅಕಸ್ಮಾತ್ ಬಂದಿದ್ರೆ ಯಾವ ದಿನ ನಿಮ್ಮ ಅಕೌಂಟ್ಗೆ ಬಂದಿದೆ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಸೊ ಪೆನ್ಷನ್ ಹಣ ಯಾರಿಗೆಲ್ಲ, ಅದರಲ್ಲೂ ವಿಡೋ ಪೆನ್ಷನ್ ಯಾರೆಲ್ಲ ನೀವು ಹಣ ತಗೋತಿರ್ತೀರಾ ನಿಮಗೆ ಇವಾಗ ಹಣ ರಿಲೀಸ್ ಮಾಡಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದೆಯಾ ಬಂದಿಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಯಾರೆಲ್ಲ ಯುವನಿಧಿ ಯೋಜನೆ ಫಲಾನುಭವಿಗಳು ಕೂಡ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ನೀವುಗಳು ಕೂಡ ಕಮೆಂಟ್ ಮಾಡಿ. ಯುವನಿಧಿ ಯೋಜನೆ ಬಗ್ಗೆ ಕೂಡ ನಮಗೆ ಅಪ್ಡೇಟ್ ಬಂದಿದೆ. 2 ತಿಂಗಳು ಪೆಂಡಿಂಗ್ ಇತ್ತು ಯುವನಿಧಿ ಯೋಜನೆದು. ಈಗ ರೀಸೆಂಟ್ ಆಗಿ ಒಂದು 2 ಮಂತ್ಸಿಂದ ಅವರಿಗೆ ಹಣನೇ ಹಾಕಿರ್ಲಿಲ್ಲ. ಟೋಟಲ್ ಆಗಿ ಯುವನಿಧಿ ಯೋಜನೆ ಫಲಾನುಭವಿಗಳಿರೋದು 3.5 ಲಕ್ಷ ಜನ ಇರೋದಷ್ಟೇ. ಬಟ್ ಅವ್ರಿಗೂ ಕೂಡ 2 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ರು, ಅದ್ರ ಬಗ್ಗೆ ಅಪ್ಡೇಟೇ ಕೊಡ್ತಿರ್ಲಿಲ್ಲ ಆಕ್ಚುಲಿ. ಬಟ್ ಇವಾಗ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಆಯ್ತು. ಅದರಲ್ಲೂ ಕೂಡ ಅವ್ರು ಒಪ್ಕೊಂಡಿದ್ದಾರೆ, ಹೌದು 2 ತಿಂಗಳಿಗೆ ಪೆಂಡಿಂಗ್ ಇದೆ, ಅತಿ ಶೀಘ್ರದಲ್ಲೇ ಯುವನಿಧಿ ಯೋಜನೆದು ಕೂಡ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 2 ತಿಂಗಳು ಪೆಂಡಿಂಗ್ ಇದ್ದಿದ್ದರಿಂದ 2 ಕಂತಿಂದು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಕ್ಲಿಯರ್ ಮಾಡ್ತಾರೆ ಏನು ಅಂತ. ಯಾಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆದು ಕೂಡ ಹಂಗೆ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳದು ಮಿಸ್ ಮಾಡ್ಬಿಟ್ಟಿದ್ರು. ಆಮೇಲೆ ವಿರೋಧ ಪಕ್ಷದವರು ಹೇಳಿದ್ರು ಅನ್ಕೂಡಲೇ ಒಪ್ಕೊಂಡು ಅತಿ ಶೀಘ್ರದಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಇವಾಗ ಯಾರು ಕೇಳ್ತಾನೂ ಇಲ್ಲ. ಇವಾಗ ಮೀಡಿಯಾದವರು ಎಲ್ಲ ಪದೇ ಪದೇ ಅಥವಾ ವಿರೋಧ ಪಕ್ಷದವರು ಪದೇ ಪದೇ ಕೇಳ್ತಿದ್ರು. ಅವಾಗ ಅವ್ರಿಗೂ ಕೂಡ ಹಣ ಆಗ್ತಾ ಇದ್ರು. ಬಟ್ ಈಗ ಯಾರು ಕೇಳೋದೇ ನಿಲ್ಲಿಸ್ಬಿಟ್ರು. ಹಾಗಾಗಿ ಅವ್ರಿಗೂ ತಪ್ಪದ ಚಾನ್ಸ್ ಅಲ್ಲ, ಅವ್ರಿಗೆ ದುಡ್ಡು ಉಳ್ದಂಗೆ ಆಗುತ್ತೆ. ಈಗ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಿಲ್ಲ. ಈಗ ಯುವನಿಧಿ ಯೋಜನೆದು ಕೂಡ 2 ಮಂತ್ಸ್ ಇನ್ ಪೆಂಡಿಂಗ್ ಇದೆ. ಅದನ್ನು ಕೂಡ ಆಗ್ತೀವಿ ಅಂದ್ಬಿಟ್ಟು ಬಜೆಟ್ ಅಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಅತಿ ಶೀಘ್ರದಲ್ಲೇ ಹಣ ರಿಲೀಸ್ ಮಾಡ್ತೀವಿ ಅಂತ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದರೆ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಟೋಟಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಯುವನಿಧಿ ಯೋಜನೆ ಬಗ್ಗೆ ಆಗಿರ್ಬೋದು, ಹಾಗೆ ಕೆಲವು ರೇಷನ್ ಕಾರ್ಡ್ಸ್ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ. ಹಾಗೆ ಇದ್ರದ್ದು ಡಿಸ್ಟ್ರಿಬ್ಯೂಷನ್ ಕೂಡ ಹೋದ ತಿಂಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು, ಬಟ್ ಈ ತಿಂಗಳಲ್ಲಿ ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಹಾಗೆ ಪೆನ್ಷನ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ಇದೆಲ್ಲ ಮಾಹಿತಿ ಯೂಸ್ಫುಲ್ ಆಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೇಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.